ಈಗ ಗೌತಮ್ ಅವ್ರಿಗೇನೋ ಕೊಟ್ರು. ಅನೇಕ ಕಡೆಗಳಲ್ಲಿ ಗೋ ಬ್ಯಾಕ್ ಅನ್ನೋದನ್ನ ನಾವು ಕೇಳಿರ್ತೀವಿ. ಈಗ ಇಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ.ಬಿ. ಗೌತಮ್ ಅವ್ರನ್ನ ನಿಲ್ಲಿಸಿದ್ದಾರೆ. ಕೋಲಾರದಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಗೌತಮ್ ಅಂತ ಪೋಸ್ಟ್ ಹಾಕಿದ್ದಾರೆ. ಸ್ಥಳೀಯರನ್ನ ಕಡೆಗಣಿಸಿ ಹೊರಗಿನವರಿಗೆ ಟಿಕೆಟ್ ನೀಡಿದ್ದೆ ಎಐಸಿಸಿ. ಹೈಕಮಾಂಡ್ ನಡೆ ಖಂಡಿಸಿ ಕೈ ಕಾರ್ಯಕರ್ತರು ಈಗ ಗೋ ಬ್ಯಾಕ್ ಕ್ಯಾಂಪೇನ್ ಅನ್ನ ಶುರು ಮಾಡಿಟ್ಕೊಂಡಿದ್ದಾರೆ. ಗೋ ಬ್ಯಾಕ್ ಗೌತಮ್, ಕೆ.ಬಿ. ಗೌತಮ್ ಅಂತ ಹೇಳಿ. ಸೊ ಇದು ಕಾಂಗ್ರೆಸ್ನ ಕಾರ್ಯಕರ್ತರು, ಕೋಲಾರದಲ್ಲಿರುವಂಥ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ರವಿ ಈಗ ಕೋಲಾರದಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಈಗ ಸ್ಥಳೀಯವಾಗಿ ಈಗ 5 ಜನ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಹೋಗಿದ್ರು. 3 ಜನ ಶಾಸಕರು, 2 MLC. ಇನ್ನೊಂದು ಕಡೆಗೆ ಈಗ ಮುನಿಯಪ್ಪನವರ ಅಳಿಯನಿಗೆ ಬೇಡ ಅನ್ನುವಂಥ ಪಟ್ಟನ ಹಿಡ್ಕೊಂಡಿದ್ರು. ಅವರಿಟ್ಟಂಥ ಕ್ಯಾಂಡಿಡೇಟ್ ಯಾರಿದ್ರು, ಅವರಿಗೆ ಕೊಟ್ಟಿದ್ದಿದ್ರೆ ಈ ರೀತಿಯಾಗಿ ಗೋ ಬ್ಯಾಕ್ ಬರ್ತಿರ್ಲಿಲ್ವೇನೋ. ಈಗ ಗೌತಮ್ ಅವರಿಗೆ ಯಾವ ರೀತಿಯಾದಂಥ ವಿರೋಧಗಳು ವ್ಯಕ್ತವಾಗ್ತಾ ಇದೆ ರವಿ? ಖಂಡಿತ ಅರುಣ್, ಈಗಾಗಲೇ ಏನು ಇಬ್ಬರ ಜಗಳದಲ್ಲಿ ಮೂರನವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಗೌತಮ್ ಅವರಿಗೆ ಈಗ ಕೋಲಾರ ಟಿಕೆಟ್ ಸಿಕ್ಕಿರ್ತಕ್ಕಂಥದ್ದು. ಅದರಂತೆ ಗೌತಮ್ ಅವರಿಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಗೋ ಬ್ಯಾಕ್ ಗೌತಮ್ ಅನ್ನೋ ಚಳುವಳಿಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಕೆಲ ಕಾಂಗ್ರೆಸ್ ಮುನಿಯಪ್ಪ ಬಣದ ಕೆಲ ಕಾಂಗ್ರೆಸ್ ಮುಖಂಡಗಳು ಕೂಡ ಈಗಾಗಲೇ ಏನು ಗೌತಮ್ ಅವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಮುನಿಯಪ್ಪನವರು ಮಾತಾಡುವಾಗ ಕೂಡ ಒಂದು ಅಸಮಾಧಾನ ಅವರ ಮಾತಿನಲ್ಲಿ ಕೇಳಿ ಬರ್ತಾ ಇತ್ತು. ಅಂದ್ರೆ ಯಾರು ಅವರಿಗೆ ಟಿಕೆಟ್ ಕೊಡಿಸಿದ್ರು ಅವರನ್ನೇ ಕೇಳಿ ಅನ್ನೋ ಒಂದು ಅಸಮಾಧಾನವನ್ನು ಕೂಡ ಕೆ.ಎಚ್. ಮುನಿಯಪ್ಪನವರು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಾರ್ಮಿಕವಾಗಿ ನುಡಿಯನ್ನ ನುಡಿದಿರ್ತಕ್ಕಂಥದ್ದು. ಅಂದ್ರೆ ಟ್ರೈ ಮಾಡ್ತೇನೆ ಅವರನ್ನ ಗೆಲ್ಸೋದಿಕ್ಕೆ ಅನ್ನೋ ಒಂದು ಅಸಮಾಧಾನವನ್ನ ಕೆ.ಎಚ್. ಮುನಿಯಪ್ಪನವರು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಕೋಲಾರದಲ್ಲಿ ಹೊಸ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು, ಕೋಲಾರ ಕ್ಷೇತ್ರದ ಪರಿಚಯವೇ ಇಲ್ಲದ ಗೌತಮ್ ಅವರು ಕೋಲಾರದಲ್ಲಿ ಸಾಕಷ್ಟು ಏನು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಕೇವಲ 24 ದಿನಗಳಲ್ಲಿ ಚುನಾವಣೆಯನ್ನ ಎದುರಿಸಬೇಕಾಗಿದೆ. ಜೊತೆಗೆ ಏನು 8 ವಿಧಾನಸಭಾ ಕ್ಷೇತ್ರಗಳನ್ನ ಸುತ್ತಬೇಕಾಗಿದೆ. ಜೊತೆಗೆ ಎಲ್ಲ ಮುಖಂಡಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಜೊತೆಗೆ ಏನು ಇಲ್ಲಿರುವಂತಹ ಗುಂಪುಗಾರಿಕೆ, ಬಣರಾಜಕೀಯ ಪ್ರತಿಷ್ಠೆಯನ್ನ ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿದೆ. ಏನು ಕೋಲಾರದಲ್ಲಿ ಹೈಕಮಾಂಡ್ಗೆ ಆಗದಂತಹ ಪರಿಸ್ಥಿತಿಯಲ್ಲಿ 3ನೇ ಅಭ್ಯರ್ಥಿಯಾಗಿ ಗೌತಮ್ ಅವರನ್ನ ಕಣಕ್ಕಿಳಿಸಿರ್ತಕ್ಕಂಥದ್ದು. ಇಂತಹ ಸನ್ನಿವೇಶದಲ್ಲಿ ಗೌತಮ್ ಅವರು ಇಲ್ಲಿರುವಂತಹ ಬಣ ಮತ್ತು ಒಣ ರಾಜಕೀಯನ್ನ ಯಾವ ರೀತಿಯಲ್ಲಿ ನಿಭಾಯಿಸ್ತಾರೆ, ಜೊತೆಗೆ ಅವರು ಮತದಾರರನ್ನ ಹೇಗೆ ಸೆಳಿತಾರೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡ್ತಾ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷಕ್ಕೆ ಬೆಲೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಈಗ ಗೌತಮ್ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಗೌತಮ್ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಕೆಲ ಕಾಂಗ್ರೆಸ್ ಅಂದ್ರೆ ಮುನಿಯಪ್ಪ ಬಣದ ಮುಖಂಡರುಗಳು ಕೂಡ ಅಸಮಾಧಾನ ಇರ್ತಕ್ಕಂಥದ್ದು. ಆದ್ರೂ ಮೇಲ್ನೋಟಕ್ಕೆ ಹೈಕಮಾಂಡ್ ಸೂಚನೆ ಅಂತ ನಾವೆಲ್ಲವೂ ಕೂಡ ಟ್ರೈ ಮಾಡ್ತೇವೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಗೌತಮ್ ಗೋ ಬ್ಯಾಕ್ ಅನ್ನೋ ಅಭಿಯಾನ ಕೂಡ ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು. ಬಹುತೇಕ ಏನು ಗೌತಮ್ ಹೊಸ ಅಭ್ಯರ್ಥಿಯಾಗಿ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗಾಗಲೇ ಇವತ್ತು ಅನೌನ್ಸ್ ಆಗಿರ್ತಕ್ಕಂಥದ್ದು. ಅವರಿಗೆ ಸಾಕಷ್ಟು ಸವಾಲುಗಳು, ಸಮಸ್ಯೆಗಳು ಎದುರಾಗುವ ಎಲ್ಲ ಲಕ್ಷಣಗಳು ಇರ್ತಕ್ಕಂಥದ್ದು. ಅರುಣ್, ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.